ಸುಮಾರು 500 ವರ್ಷಗಳ ಹಿಂದಿನಿಂದಲೂ ಇಡೀ ಪ್ರಪಂಚವನ್ನೇ ತನ್ನತ್ತ ಇಂದಿಗೂ ಕೂಡ ಆಕರ್ಷಣೆ ಮಾಡ್ಕೊಳ್ತಿರುವಂತ ಏಕೈಕ ಪೇಂಟಿಂಗ್ ಅಂದ್ರೆ ಅದು ಮೋನಾಲಿಸಾ ಪೇಂಟಿಂಗ್. ಈ ಪೇಂಟಿಂಗ್ ಅನ್ನ ಎಲ್ಲೋ ಒಂದ್ಸರಿ ಆದ್ರೂ ನೋಡೇ ಇರ್ತೀರಾ. ಅಷ್ಟಕ್ಕೂ ಈ ಮೋನಾಲಿಸಾ ಪೇಂಟಿಂಗ್ ಯಾಕೆ ಅಷ್ಟೊಂದು ಫೇಮಸ್? ಈ ಪೇಂಟಿಂಗ್ ನ ಹಿಂದೆ ಅಡಗಿರೋ ರಹಸ್ಯವಾದ್ರೂ ಏನು? 100 ವರ್ಷಗಳಿಂದ ಈ ಪೇಂಟಿಂಗ್ ನ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಸೈಂಟಿಸ್ಟ್ಗಳು ಯಾಕೆ ಹರಸಾಹಸಗಳನ್ನ ಪಡ್ತಿದ್ದಾರೆ? ಇಡೀ ಪ್ರಪಂಚದಲ್ಲೇ ಅತ್ಯಂತ ಬೆಲೆ ಬಾಳುವಂತ ಈ ಪೇಂಟಿಂಗ್ ನಲ್ಲಿ ಅಂಥದ್ದೇನಿದೆ? ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಪೇಂಟಿಂಗ್ ನಲ್ಲಿರುವಂತ ಈ ಹುಡುಗಿ ಯಾರು ಅನ್ನುವಂತ ಪ್ರತಿಯೊಂದು ಸಂಗತಿಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ಈ ಪೇಂಟಿಂಗ್ ಅನ್ನ ಇಟಲಿ ದೇಶಕ್ಕೆ ಸೇರಿದಂತ ಲಿಯೋನಾರ್ಡೋ ಡಾರ್ವಿನ್ಸಿ ಅನ್ನೋ ಚಿತ್ರಕಾರ ಬಿಡಿಸ್ತಾನೆ. ಈ ಚಿತ್ರವನ್ನ ಬಿಡಿಸೋದಕ್ಕೆ ಲಿಯೋನಾರ್ಡೋ ಡಾರ್ವಿನ್ಸಿಗೆ ಸುಮಾರು 4.5 ವರ್ಷಗಳಷ್ಟು ಸಮಯ ಹಿಡಿದಿತ್ತು. 1503ರಲ್ಲಿ ಈ ಚಿತ್ರವನ್ನ ಬಿಡಿಸೋಕೆ ಶುರು ಮಾಡಿ ಡಾರ್ವಿನ್ಸಿ ಅವನು ಸಾಯೋವರೆಗೂ ಅದನ್ನ ಎಷ್ಟೋ ತಿದ್ದುಪಡಿ ಮಾಡ್ತಾ ಮಾರ್ಪಾಡುಗಳನ್ನ ಮಾಡ್ತಾ ಕೊನೆಗೂ ಡಾರ್ವಿನ್ಸಿ ಸತ್ತ ಮೇಲೂ ಕೂಡ ಮೋನಾಲಿಸಾ ಪೇಂಟಿಂಗ್ ಪೂರ್ತಿಯಾಗಿ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಹೇಳ್ತಾರೆ. ಇನ್ನ ಈಗ ಈ ಪೇಂಟಿಂಗ್ ನಲ್ಲಿರುವಂತ ಮೋನಾಲಿಸಾ ಎಂಬ ಹುಡುಗಿ ಯಾರು ಅನ್ನೋ ವಿಷಯಕ್ಕೆ ಬಂದ್ರೆ, ಒಬ್ಬ ಶ್ರೀಮಂತ ವ್ಯಾಪಾರಿ ತನ್ನ ಹೆಂಡತಿಯ ಮೇಲಿದ್ದಂತ ಪ್ರೀತಿಗೆ ಚಿತ್ರಕಾರ ಡಾರ್ವಿನ್ಸಿಯ ಹತ್ರ ಬೇಡಿಕೆ ಇಟ್ಟು ಬಿಡಿಸಿಕೊಂಡಂತ ಚಿತ್ರವೇ ಮೋನಾಲಿಸಾ. ಅವಳ ನಿಜವಾದ ಹೆಸರು ಲೀಸಾ ಗೆರಾದಿನಿ. ಫ್ರಾನ್ಸಿಸ್ಕೋ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ಅವಳ ಸೌಂದರ್ಯಕ್ಕೆ ಮನಸೋತು ಅವಳನ್ನ ಮದುವೆಯಾಗಿರ್ತಾನೆ. ಆಗ ಫ್ರಾನ್ಸಿಸ್ಕೋ ಚಿತ್ರಕಾರನಾದಂತ ಡಾರ್ವಿನ್ಸಿ ಹತ್ರ ನನ್ನ ಹೆಂಡತಿಯ ಚಿತ್ರವನ್ನ ಬಿಡಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾನೆ. ಆ ರೀತಿ ಶುರುವಾಗಿದ್ದೆ ಈ ಮೋನಾಲಿಸಾ ಪೇಂಟಿಂಗ್. ಈ ಚಿತ್ರವನ್ನ ಬರೆಯೋದಿಕ್ಕೆ ಡಾರ್ವಿನ್ಸಿ ಸುಮಾರು 4.5 ವರ್ಷಗಳವರೆಗೂ ಸಮಯ ತೆಗೆದುಕೊಂಡಿದ್ದ ಅಂತ ಹೇಳ್ತಾರೆ. ಅಷ್ಟು ಸಮಯ ಕೂಡ ಸಾಕಾಗದೆ ಆ ಚಿತ್ರದಲ್ಲಿ ಇನ್ನೂ ಬದಲಾವಣೆಗಳನ್ನ ಮಾಡ್ತಾ 12 ವರ್ಷಗಳಿಗಿಂತ ಅಧಿಕ ಸಮಯ ಹಿಡಿದಿತ್ತು ಅಂತ ಹೇಳ್ತಾರೆ. ಇನ್ ಕೆಲವರು ಈ ಮೋನಾಲಿಸಾ ಪೇಂಟಿಂಗ್ ಅನ್ನೋದು ಆ ಚಿತ್ರವನ್ನ ಬಿಡಿಸ್ತಂತ ಡಾರ್ವಿನ್ಸಿಯವರ ಹೆಂಗಸಿನ ರೂಪ ಅಂತ, ಅಂದ್ರೆ ತನ್ನನ್ನ ತಾನು ಒಂದು ಹುಡುಗಿಯಾಗಿದ್ರೆ ಹೇಗಿರ್ತಿದ್ದೆ ಅಂತ ತಿಳ್ಕೊಳ್ಳೋದಿಕ್ಕೆ ಡಾರ್ವಿನ್ಸಿ ಇದನ್ನ ಚಿತ್ರೀಕರಿಸಿದ ಅಂತ ಹೇಳ್ತಾರೆ. ಈ ಮೋನಾಲಿಸಾ ಎಂಬ ಹೆಸರಿನ ಅರ್ಥ ಏನಂದ್ರೆ ಅದು 2 ಲ್ಯಾಟಿನ್ ಪದಗಳಿಂದ ಕೂಡಿದೆ. ಇಟಾಲಿಯನ್ ಭಾಷೆಯಲ್ಲಿ ಈ ಹೆಸರಿನ ಅರ್ಥ ಏನಂದ್ರೆ ಮೈ ಲೇಡಿ ಅಂತ. ಮೋನಾಲಿಸಾ ಪೇಂಟಿಂಗ್ ಅನ್ನ ಡಾರ್ವಿನ್ಸಿ ಕಾಗದದ ಮೇಲೆ ಬರೆದಿಲ್ಲ, ಬದಲಾಗಿ ಒಂದು ಮರದ ಅಲಗಿಯ ಮೇಲೆ ಚಿತ್ರೀಕರಿಸಿದಾನೆ. ಆ ಮರ ಎಂಥದ್ದು ಅಂದ್ರೆ ಆ ಮರದ ಪ್ರತಿಯೊಂದು ಕಣಗಳು ಕೂಡ ಸಾಫ್ಟ್ ಆಗಿ ಸ್ಮೂತ್ ಆಗಿರುತ್ತೆ. ಆದ್ರಿಂದ ಪೇಂಟಿಂಗ್ ಮಾಡೋದಕ್ಕೆ ಇದೇ ಸರಿಯಾದ ಮರ ಅಂತ ಬಳಸ್ಕೊಂಡಿದ್ದಾರೆ. ಆ ಚಿತ್ರವನ್ನ ಬಿಡಿಸೋಕೆ ಬಳಸ್ಕೊಂಡಿರುವಂತ ಪೇಂಟ್ ಕೂಡ ತುಂಬಾ ಪ್ರತ್ಯೇಕವಾದದ್ದು. ಈ ರೀತಿ ಪೇಂಟ್ ಅನ್ನ ಬಳಸಿರೋದ್ರಿಂದ ಮೋನಾಲಿಸಾ ಪೇಂಟಿಂಗ್ ಒಂದೊಂದು ಆಂಗಲ್ ನಲ್ಲಿ ಒಂದೊಂದು ರೀತಿ ಕಾಣಿಸುತ್ತೆ. ಅಷ್ಟೇ ಅಲ್ಲದೆ ಆ ಚಿತ್ರದ ಮೇಲೆ ಬೀಳೋ ಲೈಟಿಂಗ್ಸ್ ಗಳಿಗೆ ತಕ್ಕನಾಗಿ ಮೋನಾಲಿಸಾ ಪೇಂಟಿಂಗ್ ಬದಲಾಗ್ತಿರುತ್ತೆ. ಇನ್ನ ಮೋನಾಲಿಸಾ ಪೇಂಟಿಂಗ್ ನಲ್ಲಿ ಅತಿ ರಹಸ್ಯವಾದದ್ದು ಏನಾದ್ರೂ ಇದೆ ಅಂದ್ರೆ ಅದೇ ಅವಳ ಸ್ಮೈಲ್. ಈ ಪೇಂಟಿಂಗ್ ನಲ್ಲಿ ಮೋನಾಲಿಸಾ ನಗ್ತಿದಳ ಅಥವಾ ದುಃಖ ಪಡ್ತಿದಳ ಅಂತ ತಿಳ್ಕೊಳ್ಳೋದಿಕ್ಕೇನೆ ಪ್ರಪಂಚದಾದ್ಯಂತ ಸಾಕಷ್ಟು ಸಂಶೋಧನೆಗಳು ನಡೆದ್ವು. ಯಾಕಂದ್ರೆ ಈ ಪೇಂಟಿಂಗ್ ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿ ಕಾಣಿಸುತ್ತೆ. ಆ ಪೇಂಟಿಂಗ್ ನಲ್ಲಿ ಮೋನಾಲಿಸಾಳ ಕಣ್ಣನ್ನ ಗಮನಿಸಿದ್ರೆ ಅವಳು ನಿಮ್ಮನ್ನ ನೋಡುತ್ತಾ ಸ್ವಲ್ಪ ಸ್ಮೈಲ್ ಕೊಡೋ ತರ ಕಾಣಿಸುತ್ತೆ. ಯಾಕಂದ್ರೆ ಅವಳ ತುಟಿಯ ಹತ್ತಿರ ಸ್ವಲ್ಪ ನೆರಳು ಕಾಣುತ್ತೆ. ಆ ನೆರಳೆ ಮೋನಾಲಿಸಾ ನಗ್ತಿದಳೆ ಅಂತ ಅನಿಸೋ ತರ ಮಾಡುತ್ತೆ. ಇದರಿಂದ ಆ ಪೇಂಟಿಂಗ್ ಅನ್ನ ನೀವು ಯಾವ ಸೈಡ್ ಇಂದ ನೋಡಿದ್ರು ಕೂಡ ಮೋನಾಲಿಸಾ ಮಾತ್ರ ನಿಮ್ಮ ಕಡೆಗೆ ನೋಡುತ್ತಾ ನಗ್ತಿರೋ ತರ ಕಾಣಿಸುತ್ತೆ. ಆ ರೀತಿ ಕಾಣೋ ತರ ಒಂದು ಕಲ್ಪನೆಯನ್ನೇ ಆ ಪೇಂಟಿಂಗ್ ನಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ಮೋನಾಲಿಸಾ ದುಃಖ ಪಡ್ತಿರೋ ತರ ಕಾಣಿಸುತ್ತೆ. ಈ ಪೇಂಟಿಂಗ್ ನಲ್ಲಿ ಮೋನಾಲಿಸಾಳ ತುಟಿಯ ಚಿತ್ರವನ್ನ ಬಿಡಿಸೋದಿಕ್ಕೆ ಅಂತಾನೆ ವರ್ಷಾನುಗಟ್ಟಲೆ ಡಾರ್ವಿನ್ಸಿಗೆ ಸಮಯ ಹಿಡಿದಿತ್ತು. ಮತ್ತೆ ಆ ಚಿತ್ರದಲ್ಲಿರುವಂತ ಮೋನಾಲಿಸಾಗೆ ಕಣ್ಣು ಹುಬ್ಬು ಅಥವಾ ಐಬ್ರೋ ಮತ್ತೆ ಕಣ್ಣು ರೆಪ್ಪೆಗಳಿಲ್ಲ. ಇವುಗಳು ಯಾಕಿಲ್ಲ ಅಂತ ಸೈಂಟಿಸ್ಟ್ಗಳು ರಿಸರ್ಚ್ ಅನ್ನ ಮಾಡ್ತಾರೆ. ಪ್ರೊಫೆಷನಲ್ ಮೆಗಾಪಿಕ್ಸೆಲ್ ಕ್ಯಾಮೆರಾವನ್ನ ಬಳಸಿ ಮೋನಾಲಿಸಾಳ ಐಬ್ರೋವನ್ನ ಝೂಮ್ ಮಾಡಿ ನೋಡಿದಾಗ ಅವರು ಗಮನಿಸಿದ್ದು ಏನಂದ್ರೆ ಚಿತ್ರಕಾರನಾದಂತ ಡಾರ್ವಿನ್ಸಿ ನಿಜವಾಗ್ಲೂ ಆ ಪೇಂಟಿಂಗ್ ನಲ್ಲಿ ಐಬ್ರೋವನ್ನ ಅಥವಾ ಕಣ್ಣು ಹುಬ್ಬುಗಳನ್ನ ಬಿಡಿಸಿದ್ದ. ಆದ್ರೆ ಆ ಚಿತ್ರವನ್ನ ಬಿಡಿಸಿ 100 ವರ್ಷಗಳು ಕಳೆದಿದ್ರಿಂದ ಅವು ಅಳಿಸಿ ಹೋಗಿರ್ಬೋದು ಅಂತ ಹೇಳ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಪ್ರಪಂಚದಲ್ಲೇ ಅತಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿರುವಂತ ಈ ಮೋನಾಲಿಸಾ ಪೇಂಟಿಂಗ್ ನ ಬೆಲೆ ಬರೋಬ್ಬರಿ 5,300 ಕೋಟಿಗಿಂತಲೂ ಹೆಚ್ಚು. ಆದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಲೆ ಬಾಳುವಂತ ಮೋನಾಲಿಸಾ ಪೇಂಟಿಂಗ್ ಅನ್ನ ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿ ಕಳ್ತನ ಮಾಡಿದ ಅಂದ್ರೆ ನಂಬಿಕೆ ಬರುತ್ತಾ? ಹೌದು, ಅದು 1911ನೇ ಇಸ್ವಿ ಪ್ಯಾರಿಸ್ ನ ಮ್ಯೂಸಿಯಂ ನಲ್ಲಿ ಅವತ್ತು ರಜೆ ಇರುತ್ತೆ. ಯಾಕಂದ್ರೆ ಆ ಮ್ಯೂಸಿಯಂ ನಲ್ಲಿ ಪ್ರತಿ ಸೋಮವಾರ ಮ್ಯೂಸಿಯಂ ಅನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ರಜೆ ಇರ್ತಿತ್ತು. ಇದರಿಂದ ಬೆಳಗ್ಗೆ 7:30 ಸಮಯಕ್ಕೆ ಆ ಮ್ಯೂಸಿಯಂ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ.
ನಂತರ ಅವನು ಒಂದು ಚಿಕ್ಕ ದ್ವಾರದಿಂದ ಮ್ಯೂಸಿಯಂನ ಒಳಗಡೆ ಹೋಗ್ತಾನೆ. ಆ ವ್ಯಕ್ತಿಯನ್ನ ಯಾರು ಕೂಡ ಸೆಕ್ಯೂರಿಟಿಗಳು ತಡಿಲಿಲ್ವಾ ಅಂತ ನೀವು ಅನ್ಕೊಳ್ತಿರ್ಬೋದು. ಆ ಮ್ಯೂಸಿಯಂನ ಸೆಕ್ಯೂರಿಟಿಗಳೆಲ್ಲ ಹಗಲು ಕುಡುಕರಾಗಿದ್ರು. ಅದು ಅಲ್ಲದೆ ಆ ಮ್ಯೂಸಿಯಂನ ಬಗ್ಗೆ ಪ್ರತಿ ಇಂಚಿಂಚು ಕೂಡ ಕದಿಯಲು ಬಂದಿದ್ದ ಆ ವ್ಯಕ್ತಿಗೆ ಗೊತ್ತಿತ್ತು. ಆದ್ರೆ ಆ ವ್ಯಕ್ತಿಗೆ ಇದೆಲ್ಲ ಹೇಗ್ ಗೊತ್ತಿತ್ತು ಅಂದ್ರೆ, ಆ ವ್ಯಕ್ತಿ ಅದೇ ಮ್ಯೂಸಿಯಂನಲ್ಲಿ ಕಾರ್ಪೆಂಟರ್ ಆಗಿ ಕೆಲಸ ಮಾಡ್ತಿದ್ದ. ಅವನು ಸೀದಾ ಮ್ಯೂಸಿಯಂನ ಒಳಗಡೆ ಬಂದು ಮೋನಾಲಿಸಾ ಪೇಂಟಿಂಗ್ ಅನ್ನ ಕೆಳಗಿಳಿಸಿ ಅದರ ಫ್ರೇಮ್ ಮತ್ತೆ ಗ್ಲಾಸ್ ಅನ್ನ ಬಿಚ್ಚಿ ಕೇವಲ ಮೋನಾಲಿಸಾ ಪೇಂಟಿಂಗ್ಗೆ ಬಟ್ಟೆಯನ್ನ ಸುತ್ತಿ ತುಂಬಾ ಸುಲಭವಾಗಿ ಆ ಪೇಂಟಿಂಗ್ ಅನ್ನ ಕಳ್ತನ ಮಾಡ್ತಾನೆ. ನಂತರ ಬೆಳಗ್ಗೆ ಆ ಮ್ಯೂಸಿಯಂನ ಬಾಗಿಲು ತೆರೆದಾಗ ಮೋನಾಲಿಸಾ ಪೇಂಟಿಂಗ್ ಕಳ್ತನ ಆಗಿರುವಂತ ವಿಷಯ ಗೊತ್ತಾಗುತ್ತೆ. ಆಗ ಆ ವಿಷಯವನ್ನ ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರು ಮ್ಯೂಸಿಯಂಗೆ ಬಂದು ಪರಿಶೀಲನೆ ಮಾಡಿದಾಗ ಆ ಕಳ್ಳ ಬಿಚ್ಚಿಟ್ಟು ಹೋಗಿದ್ದಂತ ಫೋಟೋ ಫ್ರೇಮ್ ಮತ್ತೆ ಗ್ಲಾಸ್ ಎರಡೂ ಕೂಡ ಸಿಗುತ್ತೆ. ಆದ್ರೆ ಅದರಿಂದ ಪೊಲೀಸರಿಗೆ ಕಳ್ಳನ ಬಗ್ಗೆ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ನಂತರ ಫ್ರಾನ್ಸ್ ದೇಶದ ಎಲ್ಲಾ ಕಡೆ ಈ ಸುದ್ದಿ ತಿಳಿಯುತ್ತಾ ಎಲ್ಲರೂ ಗಾಬರಿ ಆಗ್ತಾರೆ. ಯಾಕಂದ್ರೆ ಈ ಅದ್ಭುತ ಪೇಂಟಿಂಗ್ ಆ ದೇಶದ ಆಸ್ತಿ. ಅದನ್ನೇ ಇವರು ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಬೇರೆ ದೇಶದವರು ಆಡ್ಕೊಳ್ತಾರೆ ಅನ್ನೋ ವಿಷಯ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಮೋನಾಲಿಸಾ ಪೇಂಟಿಂಗ್ ಎಲ್ಲೇ ಇದ್ರೂ ಕಂಡು ಹಿಡಿಲೇಬೇಕು ಅಂತ ಪೊಲೀಸರು ಪಣ ತೊಟ್ಟಿದ್ರು. ಅದೇ ರೀತಿ ವಿಚಾರಣೆಯನ್ನ ಶುರು ಮಾಡ್ತಾರೆ. ಮ್ಯೂಸಿಯಂನಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳು, ಕೆಲಸಗಾರರು, ಕೆಲಸವನ್ನ ಬಿಟ್ಟು ಹೋಗಿದ್ದವರು ಎಲ್ರೂ ಸಹ ವಿಚಾರಣೆ ಮಾಡ್ತಾರೆ. ಅಷ್ಟೇ ಯಾಕೆ, ಮೋನಾಲಿಸಾ ಪೇಂಟಿಂಗ್ ನ ಕಳ್ತನ ಮಾಡಿದಂತ ಆ ಕಳ್ಳ ಪರೋಶಿಯನ್ನ ಕೂಡ ವಿಚಾರಣೆ ಮಾಡ್ತಾರೆ. ಆದ್ರೆ ಯಾವುದೇ ರೀತಿಯ ಚಿಕ್ಕ ಸುಳಿವು ಸಹ ಸಿಗದೆ ಇರೋದ್ರಿಂದ ಅವನನ್ನ ಬಿಟ್ಟು ಕಳಿಸ್ತಾರೆ. ಇದೇ ರೀತಿ ಪೊಲೀಸರು ಅದನ್ನ ಕಂಡು ಹಿಡಿಯೋಕೆ ಎಷ್ಟೇ ಪ್ರಯತ್ನ ಮಾಡಿದ್ರು 2 ವರ್ಷಗಳ ಕಾಲ ಮೋನಾಲಿಸಾ ಪೇಂಟಿಂಗ್ ಪೊಲೀಸರಿಗೆ ಸಿಗೋದೇ ಇಲ್ಲ. ಸಾವಿರಾರು ಕೋಟಿ ಬೆಲೆ ಬಾಳುವಂತ ಆ ಪೇಂಟಿಂಗ್ ಅನ್ನ ಆ ಕಳ್ಳ ಒಂದು ಟ್ರಂಕ್ ನಲ್ಲಿ ಇಟ್ಟಿದ್ದ. ಆ ಮೋನಾಲಿಸಾ ಪೇಂಟಿಂಗ್ ಅನ್ನ ಹೇಗಾದ್ರೂ ಮಾಡಿ ತನ್ನ ತವರು ದೇಶವಾದಂತ ಇಟಲಿಗೆ ತಗೊಂಡೋಗಿ ಒಳ್ಳೆ ರೇಟ್ಗೆ ಮಾರಿ ತುಂಬಾ ಹಣವನ್ನ ಗಳಿಸಬೇಕು ಅನ್ನೋದು ಆ ಕಳ್ಳನ ಆಲೋಚನೆಯಾಗಿತ್ತು. ಅದೇ ರೀತಿ ಅವನು ಇಟಲಿಯ ಕೆಲವೊಂದಷ್ಟು ಜನ ಡೀಲರ್ಸ್ ಗಳಿಗೆ ನನ್ನ ಹತ್ರ ಮೋನಾಲಿಸಾ ಪೇಂಟಿಂಗ್ ಇದೆ ಅಂತ ಪತ್ರ ಬರೀತಾನೆ. ಅದಕ್ಕೆ ಉತ್ತರವಾಗಿ ನೀನು ಆ ಪೇಂಟಿಂಗ್ ಅನ್ನ ತಗೊಂಡು ಇಟಲಿಗೆ ಬಾ ಅಂತ ಡೀಲರ್ಸ್ ಗಳು ಪತ್ರ ಕಳಿಸ್ತಾರೆ. ಆಗ ತುಂಬಾ ಖುಷಿಯಿಂದ ಆ ಕಳ್ಳ ಇಟಲಿಗೆ ಮೋನಾಲಿಸಾ ಪೇಂಟಿಂಗ್ ಅನ್ನ ತಗೊಂಡು ಹೊರಟೆ ಬಿಡ್ತಾನೆ. ಇಟಲಿಗೆ ಬಂದಂತ ಆ ಕಳ್ಳ ಸೀಕ್ರೆಟ್ ಆಗಿ ಆ ಡೀಲರ್ಸ್ ಗಳನ್ನ ಒಂದು ಹೋಟೆಲ್ಗೆ ಕರೆಸ್ಕೊಂಡು ಮೋನಾಲಿಸಾ ಪೇಂಟಿಂಗ್ ಅನ್ನ ತೋರಿಸ್ತಾನೆ. ಆಗ ಅವರು ಇದು ನಿಜವಾದ ಪೇಂಟಿಂಗ್ ಅಂತಾನೆ ಖಾತ್ರಿ ಮಾಡ್ಕೊಳ್ತಾರೆ. ಅದನ್ನ ಹೋಟೆಲ್ನವರು ನೋಡಿ ತಕ್ಷಣ ಪೊಲೀಸರಿಗೆ ಆ ವಿಷಯ ತಿಳಿಸ್ತಾರೆ. ಆಗ ಪೊಲೀಸರು ಆ ಕಳ್ಳನನ್ನ ಹಿಡ್ಕೊಂಡು ಅವನನ್ನ ಬಂಧಿಸ್ತಾರೆ. ಮತ್ತೆ ಮೋನಾಲಿಸಾ ಪೇಂಟಿಂಗ್ ಅನ್ನ ಪ್ಯಾರಿಸ್ನ ಮ್ಯೂಸಿಯಂಗೆ ತಂದಿಡಲಾಗುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆನ ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.